ಅಂಪೈರ್ ಔಟ್ ಕೊಟ್ಟ ಮೇಲೂ ಬ್ಯಾಟ್ಸ್ಮನ್ ತನ್ನ ಆಟ ಮುಂದುವರಿಸೋದಕ್ಕೆ ಅವಕಾಶ ಇದೆ ಅನ್ನೋ ರೂಲ್ಸ್ ನಿಮಗೆ ಗೊತ್ತಾ? ಒಂದು ಬಾಲ್ಗೆ ಎಷ್ಟು ರನ್ ಹೊಡಿಬಹುದು? ಹೆಚ್ಚಂದ್ರೆ 6 ರನ್, ನೋ ಬಾಲ್ ಆದ್ರೆ 7 ರನ್ ಅಷ್ಟೇ. ಆದ್ರೆ ಒಂದೇ ಎಸೆತಕ್ಕೆ 9 ರನ್ ಕೂಡ ಬರ್ಬೋದು. ಈ ರೂಲ್ಸ್ ನಿಮಗೆ ಗೊತ್ತಾ? ಹೀಗೆ ಇನ್ನೂ ನಿಮಗೆ ಆಶ್ಚರ್ಯ ಪಡಿಸೋ ರೂಲ್ಸ್ಗಳಿದೆ. ಈ ಎಲ್ಲ ರೂಲ್ಸ್ಗಳ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ವಿವರಿಸ್ತೀನಿ, ಅದು ಪ್ರೂಫ್ನ ಸಮೇತ. ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕ್ರಿಕೆಟ್ ಅಂದ್ರೆ ಬರೀ ಆಟ ಅಲ್ಲ, ಕೋಟ್ಯಂತರ ಜನ ಭಾರತೀಯರ ಉಸಿರು. ನೀವು ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ನಿಮಗೂ ಕ್ರಿಕೆಟ್ ಮೇಲೆ ತುಂಬಾನೇ ಆಸಕ್ತಿ ಇದೆ ಅಂತ ನನಗೆ ಅರ್ಥ ಆಗಿದೆ. ಈ ವಿಡಿಯೋವನ್ನ ಕ್ರಿಕೆಟ್ನ ಪ್ರೀತಿಸೋರ್ಗೋಸ್ಕರನೇ ಮಾಡಿರೋದು. ಈ ಆಟ ಇಂಗ್ಲೆಂಡಲ್ಲಿ ಶುರುವಾದ್ರೂ ಕ್ರಿಕೆಟ್ನ ದೇವರು ಅಂತ ಕರೆಯೋ ಸಚಿನ್ ತೆಂಡೂಲ್ಕರ್ ಹುಟ್ಟಿದ್ದು ಭಾರತದಲ್ಲೇ. ಆತ ಬೇರೆ ಯಾವ ದೇಶದಲ್ಲಿ ಹುಟ್ಟಿದ್ರು ಈ ಜನರ ಪ್ರೀತಿ ಆತನಿಗೆ ಸಿಗ್ತಾ ಇರಲಿಲ್ಲ, ಕ್ರಿಕೆಟ್ನ ದೇವರು ಆಗ್ತಾ ಇರಲಿಲ್ಲ. ಅಷ್ಟು ಪ್ರೀತಿ ಇದೆ ನಮ್ಮ ಜನರಿಗೆ ಕ್ರಿಕೆಟ್ ಮೇಲೆ. ಈ ಕ್ರಿಕೆಟ್ ಅನ್ನ ಮೊದಲು ಕಂಡು ಹಿಡಿದಿರೋರು ಇಂಗ್ಲೆಂಡ್ನ ಕುರಿಕಾಯೋರು. ಮೊದಲು ಕ್ರಿಕೆಟ್ ಆಡೋ ಬಾಲನ್ನ ಮರದ ತುಂಡಿಂದ ತಯಾರಿಸಿ ಅದಕ್ಕೆ ಉಂಡೆಯಿಂದ ಸುತ್ತಾ ಇದ್ರು. ಅವರು ತಮ್ಮ ಟೈಮ್ ಪಾಸ್ಗೆ ಈ ಆಟ ಆಡ್ತಾ ಇದ್ರು. ನಂತರ ಈ ಆಟ ತುಂಬಾ ಬೇಗ ಫೇಮಸ್ ಆಗೋಕೆ ಸ್ಟಾರ್ಟ್ ಆಯ್ತು. ಕಡಿಮೆ ಟೈಮ್ನಲ್ಲೇ ಎಲ್ಲರ ಮೆಚ್ಚಿನ ಆಟವಾಗಿ ಬದಲಾಯಿತು. ಹೀಗೆ ಸಮುದ್ರವನ್ನ ದಾಟಿದ ಆಟ ನಮ್ಮ ಭಾರತಕ್ಕೂ ಬಂತು. ಅದೇ ಈಗ ಭಾರತದ ಯಾವ ಮೂಲೆಗೆ ಬೇಕಾದ್ರೂ ಹೋಗಿ ನೋಡಿ, ಚಿಕ್ಕ ಚಿಕ್ಕ ಜಾಗದಲ್ಲಿ ಕೂಡ ಕ್ರಿಕೆಟ್ ಆಡೋರು ನಮ್ಮ ಕಣ್ಣಿಗೆ ಬೀಳ್ತಾರೆ. ಭಾರತದಲ್ಲಿ ಆಟ ಅಂದ್ರೆ ನೆನಪಾಗೋದೇ ಕ್ರಿಕೆಟ್ ಅಂದ್ರೂ ತಪ್ಪಾಗಲ್ಲ. ಆದ್ರೂ ಪೂರ್ತಿಯಾಗಿ ಕ್ರಿಕೆಟ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಅಂದ್ರೆ ಕ್ರಿಕೆಟ್ನಲ್ಲಿರೋ ರೂಲ್ಸ್ ಆಗಲಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ನಲ್ಲಿ ಬಳಸೋ ಟೆಕ್ನಾಲಜಿಗಳಾಗಲಿ, ಅಥವಾ ಕ್ರಿಕೆಟ್ ಇಲ್ಲಿವರೆಗೂ ಒಲಿಂಪಿಕ್ಸ್ಗೆ ಯಾಕೆ ಹೋಗಲಿಲ್ಲ ಅಂತಾಗ್ಲಿ ಯಾರಿಗೂ ಗೊತ್ತೇ ಇಲ್ಲ. ಮೊದಲು ಕ್ರಿಕೆಟ್ನಲ್ಲಿರೋ ಎಲ್ಲರಿಗೂ ಗೊತ್ತಿಲ್ಲದೆ ಇರೋ ಕೆಲವು ರೂಲ್ಸ್ಗಳನ್ನು ನೋಡೋಣ. ಒಂದೇದು ಅಪೀಲ್ ವಿಡ್ರಾವಲ್ ರೂಲ್. ಇದು ಸ್ವಲ್ಪ ವಿಚಿತ್ರ ರೂಲ್ಸ್. ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ನಲ್ಲ, ಬ್ಯಾಟ್ಸ್ಮನ್ ಔಟ್ ಆದ್ರೂ ಅಂಪೈರ್ ಔಟ್ ಕೊಟ್ಟ ಮೇಲೂ ಆತ ಬ್ಯಾಟಿಂಗ್ ನ ಮುಂದುವರಿಸೋದಕ್ಕಾಗುತ್ತೆ. ಈ ರೂಲ್ಸ್ ನಲ್ಲಿ ಇನ್ನೂ ನಂಬಿಕೆ ಬರ್ತಿಲ್ವಾ? ಇಲ್ಲಿ ನೋಡಿ, ಅಂಡರ್ ದ ಕ್ರಿಕೆಟ್ ಲಾ 31.8 ಪ್ರಕಾರ ಫೀಲ್ಡಿಂಗ್ ಟೀಮ್ ನ ಕ್ಯಾಪ್ಟನ್ ಔಟ್ಗಾಗಿ ಮಾಡಿದ ಅಪೀಲ್ ಅನ್ನ ವಾಪಸ್ ತಗೋಬಹುದು. ಅಂದ್ರೆ ಇವಾಗ ನಮ್ದು ಬಾಲಿಂಗ್ ಟೀಮ್ ಅನ್ಕೊಳ್ಳಿ, ಬ್ಯಾಟ್ಸ್ಮನ್ ಔಟ್ ಆದಾಗ ನಾವು ಅಂಪೈರ್ಗೆ ಅಪೀಲ್ ಮಾಡ್ತೀವಿ. ಆವಾಗ ಅಂಪೈರ್ ಕೂಡ ಔಟ್ ಕೊಡ್ತಾರೆ. ಆಗ ನಮ್ಮ ಕ್ಯಾಪ್ಟನ್ ಆ ಅಪೀಲ್ ಅನ್ನ ವಾಪಸ್ ತಗೊಂಡ್ರೆ ಬ್ಯಾಟ್ಸ್ಮನ್ ಮತ್ತೆ ಆಡೋಕೆ ಅವಕಾಶ ಸಿಗುತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಯಾವ ಅಂಪೈರ್ ಔಟ್ ಕೊಟ್ಟಿದಾರೋ ಅದೇ ಅಂಪೈರ್ನ ಒಪ್ಪಿಗೆ ಕೇಳಿ ಅವರು ಒಪ್ಪಿಗೆ ಕೊಟ್ರೆ ಮಾತ್ರ ಹಾಗೆ ಮಾಡ್ಬೋದು. ಇದೇನು ಹೊಸ ರೂಲ್ಸ್ ಅಲ್ಲ. ನಮ್ಮ ಇಂಡಿಯಾ ಟೀಮ್ ಕೂಡ ಈ ರೂಲ್ಸ್ ಅನ್ನ ಉಪಯೋಗಿಸಿದೆ ಅಂದ್ರೆ ನಂಬ್ತೀರಾ? 2011ರಲ್ಲಿ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಮಧ್ಯೆ ಮ್ಯಾಚ್ ನಲ್ಲಿ ಇಯಾನ್ ಬೆಲ್ ಒಂದು ಶಾಟ್ ಹೊಡಿತಾನೆ. ಅದು 4 ಹೋಯ್ತು ಅಂತ ರನ್ಸ್ಗಾಗಿ ಓಡ್ತಾ ಇದ್ದೋನು ಮಧ್ಯದಲ್ಲೇ ನಿಂತ್ಕೋತಾನೆ. ಆದ್ರೆ ಧೋನಿ ಬಾಲ್ ಕೈಗೆ ಬಂದ ಕೂಡಲೇ ರನ್ಔಟ್ ಮಾಡ್ತಾರೆ. ರಿಪ್ಲೈ ಚೆಕ್ ಮಾಡಿ ಥರ್ಡ್ ಅಂಪೈರ್ ಕೂಡ ಔಟ್ ಕೊಡ್ತಾರೆ. ಆಗ ಧೋನಿ ನಮ್ಮ ಪ್ಲೇಯರ್ಸ್ನೆಲ್ಲ ಕರೆದು ಮಾತಾಡ್ಕೊಂಡು ಪಾಪ ಅವನು ಆಡ್ಕೊಳ್ಳಿ ಅಂತ ಅಂಪೈರ್ ಬಳಿ ಹೋಗಿ ತನ್ನ ಅಪೀಲನ್ನ ವಾಪಸ್ ತಗೊಂಡು ಇಯಾನ್ ಬೆಲ್ಗೆ ಆಟ ಆಡೋಕೆ ಅವಕಾಶ ಮಾಡಿಕೊಡ್ತಾರೆ. ಎರಡನೇದು ಫೇಕ್ ಫೀಲ್ಡಿಂಗ್ ರೂಲ್. ಈ ರೂಲ್ಸ್ ಪ್ರಕಾರ ಯಾರಾದ್ರೂ ಫೇಕ್ ಫೀಲ್ಡಿಂಗ್ ಮಾಡ್ತಾ ಇರೋದು ಗೊತ್ತಾದ್ರೆ ಬ್ಯಾಟಿಂಗ್ ಟೀಮ್ಗೆ 5 ರನ್ ಎಕ್ಸ್ಟ್ರಾ ಕೊಡ್ತಾರೆ. ಈ ಫೇಕ್ ಫೀಲ್ಡಿಂಗ್ ಹೆಂಗೆ ಅಂದ್ರೆ, ಯಾವ್ದಾದ್ರೂ ಫೀಲ್ಡರ್ ಕೈಗೆ ಬಾಲ್ ಸಿಗದೆ ಇದ್ರು ಸಿಕ್ಕಿರೋ ತರ ಆಕ್ಷನ್ ಮಾಡಿ ಬ್ಯಾಟ್ಸ್ಮನ್ ನ ಕನ್ಫ್ಯೂಸ್ ಮಾಡ್ತಾರಲ್ಲ ಅದೇ. ಇದರಿಂದ ಬ್ಯಾಟಿಂಗ್ ಮಾಡೋನು ಓಡದೆ ನಿಂತ್ಕೊಬಿಡ್ತಾನೆ. ಅವರಿಗೆ ಬರ್ಬೇಕಾಗಿರೋ ರನ್ಸ್ ಕೂಡ ಬರೋದಿಲ್ಲ. ಅಂತ ಟೈಮ್ ನಲ್ಲಿ ಈ ರೂಲ್ಸ್ ಅನ್ನ ಉಪಯೋಗಿಸ್ತಾರೆ. ಮೂರನೇದು ಪೆನಾಲ್ಟಿ ರನ್ಸ್ ಫಾರ್ ಕಿಕಿಂಗ್ ದ ಬಾಲ್ ಓವರ್ ದ ಬೌಂಡರಿ. ಒಂಥರ ಕಾಮಿಡಿ ಇದೆ ಈ ರೂಲ್ಸ್ ನಲ್ಲಿ. ಒಂದ್ ವೇಳೆ ಫೀಲ್ಡರ್ ಬೇಕು ಅಂತಾನೆ ಬಾಲ್ ಅನ್ನ ಬೌಂಡ್ರಿಗೆರೆ ಆಚೆ ಹೋಗೋ ಹಾಗೆ ಮಾಡಿದ್ರೆ ಬೌಲಿಂಗ್ ಟೀಮ್ಗೆ ಪೆನಾಲ್ಟಿ ರನ್ ಬೀಳುತ್ತೆ. ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ನಲ್ಲ, ನೋ ಬಾಲ್ ಇಲ್ಲದೆ ಇದ್ರೂ ಒಂದೇ ಬಾಲ್ಗೆ 9 ರನ್ ಬರುತ್ತೆ ಅಂತ. ಅದು ಈ ರೂಲ್ಸ್ ನಿಂದಾನೆ. ಫೀಲ್ಡರ್ ಉದ್ದೇಶಪೂರ್ವಕವಾಗಿ ಬೌಂಡ್ರಿಗೆರೆ ಆಚೆಗೆ ತಳ್ಳಿದ್ರೆ ಮಾತ್ರ ಪೆನಾಲ್ಟಿಯಾಗಿ 5 ರನ್ಗಳು ಬ್ಯಾಟಿಂಗ್ ಟೀಮ್ಗೆ ಎಕ್ಸ್ಟ್ರಾ ಸಿಗುತ್ತೆ. ಬೌಂಡ್ರಿ ಹೋಗಿರೋ 4 ರನ್ನು ಪ್ಲಸ್ ಈ ಪೆನಾಲ್ಟಿ 5 ರನ್ನು ಅಷ್ಟು ಸೇರಿ 9 ರನ್ನು. ಈ ಇನ್ಸಿಡೆಂಟ್ ಕೂಡ ನಮ್ಮ ಟೀಮ್ ಇಂಡಿಯಾಗೆ ಅನುಭವ ಆಗಿದೆ. ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ನಲ್ಲಿ ಇಂಡಿಯಾ ಟೀಮ್ಗೆ ಪೆನಾಲ್ಟಿ ಹಾಕಲಾಗಿತ್ತು. ಹಶೀಮ್ ಅಮ್ಲಾ ಬ್ಯಾಟಿಂಗ್ ಮಾಡ್ತಾ ಚೆನ್ನಾಗಿ ಆಡ್ತಾ ಇದ್ರು. ಓವರ್ನ ಲಾಸ್ಟ್ ಬಾಲ್ಗೆ ಸಿಂಗಲ್ ತಗೊಂಡು ನೆಕ್ಸ್ಟ್ ಓವರ್ ಸ್ಟ್ರೈಕ್ ತಗೊಳ್ಳೋ ಪ್ಲಾನ್ ನಲ್ಲಿ ಶಾಟ್ ಹೊಡಿತಾರೆ. ಆ ಬಾಲ್ ಸೇವಾಗ್ ಬಳಿ ಹೋಗುತ್ತೆ. ಹಶೀಮ್ ಅಮ್ಲಾಗೆ ಸ್ಟ್ರೈಕ್ ಕೊಡಬಾರ್ದು ಅಂತ ವೀರೇಂದ್ರ ಸೇವಾಗ್ ಆ ಬಾಲ್ ಅನ್ನ ಬೇಕು ಅಂತಾನೆ ಬೌಂಡ್ರಿಗೆರೆ ಕಡೆ ತಳ್ತಾರೆ. ಆದ್ರೆ ಅದನ್ನ ನೋಡಿದ ಅಂಪೈರ್ 5 ರನ್ ಪೆನಾಲ್ಟಿ ಹಾಕ್ತಾರೆ. ನಾಲ್ಕನೇದು, ಎನಿ ಅಬ್ಸ್ಟಿಕಲ್ ಆನ್ ದ ಗ್ರೌಂಡ್ ಇಸ್ ಎ ಬೌಂಡರಿ ಓನ್ಲಿ ಇಫ್ ಮ್ಯೂಚುವಲಿ ಅಗ್ರೀಡ್ ಬೈ ಬೋತ್ ಕ್ಯಾಪ್ಟನ್ಸ್ ಬಿಫೋರ್ ದ ಟಾಸ್. ಇಂಟರ್ನ್ಯಾಷನಲ್ ಪಿಚ್ ನ ಮಧ್ಯದಲ್ಲಿ ಏನೂ ಇರೋದಿಲ್ಲ. ಆದ್ರೆ ಯಾಕೆ ಈ ರೂಲ್ಸ್ ಇಟ್ಟಿದ್ದಾರೆ ಅಂತ ನೀವು ಅನ್ಕೋಬಹುದು. ಆದ್ರೆ ಪಿಚ್ ಮಧ್ಯದಲ್ಲಿ ಅಡ್ಡ ಬರೋದು ಇರುತ್ತೆ. ಉದಾಹರಣೆಗೆ ಪ್ರಾಣಿ ಅಥವಾ ಪಕ್ಷಿಗಳು ಅಥವಾ ಮರನ ಅಂತ ಶಾಕ್ ಆಗಬೇಡಿ, ಮರನೇ, ಅವು ಅಡ್ಡ ಬರಲ್ಲ. ಆದ್ರೆ ಪಿಚ್ ಮಧ್ಯದಲ್ಲಿ ಅಡ್ಡವಾಗಿ ಮರ ಇರೋ ಪಿಚ್ಗಳು ಕೂಡ ಇದಾವೆ. ಒಬ್ಬ ಬ್ಯಾಟ್ಸ್ಮನ್ ಶಾಟ್ ಹೊಡೆದಾಗ ಯಾವುದಾದ್ರೂ ಪ್ರಾಣಿ ಅಥವಾ ಪಕ್ಷಿ ಆಗಲಿ ಆಗ್ತಾನೆ ಪಿಚ್ ಒಳಗೆ ಬಂದು ಆ ಬಾಲ್ಗೆ ಅಡ್ಡ ಬಂದ್ರೆ ಅದು ಬೌಂಡ್ರಿ ಆಗೋದಿಲ್ಲ. ಒಂದ್ ವೇಳೆ ಬೌಂಡ್ರಿ ಗೆರೆ ಪಕ್ಕದಲ್ಲಿ ಅಡ್ಡ ಬಂದರೂ ಕೂಡ ಅದನ್ನ ಬೌಂಡ್ರಿ ಅಂತ ಪರಿಗಣಿಸೋದಿಲ್ಲ.
ಸಪೋಸ್ ಅದೇ ಪ್ರಾಣಿ ಅಥವಾ ಪಕ್ಷಿ ಆ ಬಾಲ್ ಎಸೆಯೋದಕ್ಕಿಂತ ಮುಂಚೆನೇ ಪಿಚ್ ಒಳಗಡೆ ಇದ್ದಿದ್ದಾದ್ರೆ ಅನಂತರ ಬ್ಯಾಟ್ಸ್ಮನ್ ಶಾಟ್ ಹೊಡೆದಾಗ ಆ ಪ್ರಾಣಿ ಅಥವಾ ಪಕ್ಷಿಗೆ ಬಾಲ್ ತಾಗಿದ್ರೆ ಅದು ಬೌಂಡ್ರಿನೇ ಆಗುತ್ತೆ. ಬೇಕಿದ್ರೆ ಅದು ಬ್ಯಾಟ್ಸ್ಮನ್ನ ಕಾಲ್ ಪಕ್ಕದಲ್ಲಿ ಇದ್ರೂ ಕೂಡ ಅದನ್ನ ಬೌಂಡ್ರಿ ಅಂತಾನೆ ಪರಿಗಣಿಸಲಾಗುತ್ತೆ. ಇನ್ನು ಮರಗಳ ವಿಷಯಕ್ಕೆ ಬರೋದಾದ್ರೆ ಮ್ಯಾಚ್ ಸ್ಟಾರ್ಟಿಂಗ್ನಲ್ಲೇ ಇಬ್ಬರು ಕ್ಯಾಪ್ಟನ್ಗಳು ಆ ರೂಲ್ಸ್ಗೆ ಒಪ್ಪಿಕೊಂಡ್ರೆ ಬಾಲ್ ಮರಕ್ಕೆ ತಾಗ್ದಾಗ್ಲೆಲ್ಲ ಬೌಂಡ್ರಿನೇ ಆಗಿರುತ್ತೆ. ಅದ್ ಬೇಕಾದ್ರೆ 6 ಹೋಗೋ ಬಾಲ್ ಆಗಿರ್ಬೋದು ಅಥವಾ ಮರಕ್ಕೆ ತಾಗಿದ ಮೇಲೆ ಫೀಲ್ಡರ್ ಕ್ಯಾಚ್ ಹಿಡಿದ್ರೂ ಕೂಡ ಅದನ್ನ ಬೌಂಡರಿ ಲೆಕ್ಕಕ್ಕೆ ಪರಿಗಣಿಸಲಾಗುತ್ತೆ. ಇಂಟರ್ನ್ಯಾಷನಲ್ ಪಿಚ್ ನಲ್ಲಿ ಮರ ಯಾಕೆ ಅಡ್ಡ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೈಂಟ್ ಲಾರೆನ್ಸ್ ಕ್ರಿಕೆಟ್ ಗ್ರೌಂಡ್ ಇಂಗ್ಲೆಂಡ್ನ ಕ್ಯಾಂಟರ್ಬರಿಯಲ್ಲಿರೋ ಈ ಗ್ರೌಂಡ್ ನಲ್ಲಿ ಪಿಚ್ ಒಳಗಡೆನೆ ಮರ ಇದೆ. ಇನ್ನು ಲೀಗ್ಗಳು ನಡೆಯೋ ಬೇಕಾದಷ್ಟು ಪಿಚ್ಗಳ ಮಧ್ಯದಲ್ಲಿ ಮರಗಳು ಇರೋ ಉದಾಹರಣೆಗಳಿದೆ. ನಂಬರ್ 5 ದ 3 ಮಿನಿಟ್ ರೂಲ್. ಈ ರೂಲ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಮ್ಯಾಚ್ನಲ್ಲಿ 2 ಜನ ಬ್ಯಾಟಿಂಗ್ ಮಾಡ್ತಾ ಇರುವಾಗಲೇ ನೆಕ್ಸ್ಟ್ ಬ್ಯಾಟಿಂಗ್ ಬರೋ ಬ್ಯಾಟ್ಸ್ಮನ್ಗಳು ಪ್ಯಾಡ್ ಕಟ್ಕೊಂಡು ರೆಡಿಯಾಗೇ ಇರ್ತಾರೆ. ಈ ರೂಲ್ಸ್ ಪ್ರಕಾರ ಒಬ್ಬ ಬ್ಯಾಟ್ಸ್ಮನ್ ಔಟ್ ಆದ 3 ನಿಮಿಷದ ಒಳಗೆ ಇನ್ನೊಂದು ಬ್ಯಾಟ್ಸ್ಮನ್ ಕ್ರೀಸ್ನಲ್ಲಿರಬೇಕು. ಇಲ್ಲ ಅಂದರೆ ಆತ ಕೂಡ ಔಟ್ ಆಗ್ತಾನೆ. ಈ ಥರ ನನಗೆ ಗೊತ್ತಿರೋ ಹಾಗೆ ಯಾರೂ ಔಟ್ ಆಗಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ತಿಳ್ಕೊತೀನಿ. ಇನ್ನು 6ನೇದು ಪೆನಾಲ್ಟಿ ಫಾರ್ ಪ್ಲೇಯರ್ಸ್ ರಿಟರ್ನಿಂಗ್ ಟು ದ ಫೀಲ್ಡ್ ವಿದೌಟ್ ಪರ್ಮಿಷನ್. ನೀವು ತುಂಬಾ ಮ್ಯಾಚ್ನಲ್ಲಿ ನೋಡ್ತಾ ಇರ್ತೀರಾ, ಬೌಂಡ್ರಿ ಲೈನ್ ಆಚೆ ಇರೋ ಆಟಗಾರರು ತಮ್ಮ ಕಡೆ ಬಂದಿರೋ ಬಾಲನ್ನ ಒಳಗಡೆ ಆಡ್ತಾ ಇರೋ ಆಟಗಾರರಿಗೆ ಕೊಡ್ತಾ ಇರ್ತಾರೆ. ಹಾಗೆ ಪ್ಲೇಯಿಂಗ್ ನಲ್ಲಿರೋ ಆಟಗಾರರು ರೆಸ್ಟ್ಗೆ ಹೋದಾಗ ಹೀಗೆ ಬಾಲ್ ಕೊಡೋಕೆ ಅಂತ ಆಗ್ಲಿ ಅಥವಾ ಬೇರೆ ಯಾವುದೇ ಕಾರಣದಿಂದ ಪಿಚ್ ಒಳಗಡೆ ಬಂದು ಬಾಲ್ ಅನ್ನ ಟಚ್ ಮಾಡೋ ಹಾಗಿಲ್ಲ. ಹಾಗೆ ಬಂದ್ರೆ ಬ್ಯಾಟಿಂಗ್ ಟೀಮ್ಗೆ 5 ರನ್ ಪೆನಾಲ್ಟಿ ಕೊಡ್ತಾರೆ ಮತ್ತು ಆ ಬಾಲ್ ಅನ್ನ ಡೆಡ್ ಬಾಲ್ ಅಂತ ಘೋಷಣೆ ಮಾಡಲಾಗುತ್ತೆ. ಇನ್ನು 7ನೇದು ಪೆನಾಲ್ಟಿ ರನ್ಸ್ ಫಾರ್ ಫೀಲ್ಡರ್ಸ್ ವಿಯರಿಂಗ್ ಗ್ಲೌಸ್. ಫೀಲ್ಡಿಂಗ್ ಟೀಮ್ನಲ್ಲಿ ಗ್ಲೌಸ್ ಹಾಕೊಳ್ಳೋಕೆ ಪರ್ಮಿಷನ್ ಇರೋದು ಕೇವಲ ವಿಕೆಟ್ ಕೀಪರ್ಗೆ ಮಾತ್ರ. ಆ ಗ್ಲೌಸ್ ಅನ್ನ ಬೇರೆ ಯಾವುದೇ ಇತರ ಫೀಲ್ಡರ್ಸ್ಗಳು ತಮಾಷೆಗೆ ಹಾಕೊಂಡ್ರು ಕೂಡ ಆ ಟೀಮ್ಗೆ ಪೆನಾಲ್ಟಿ ಬೀಳುತ್ತೆ. ಅದಕ್ಕೆ ಬ್ಯಾಟಿಂಗ್ ಟೀಮ್ನವರು ಅಪೀಲ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸ್ನೇಹಿತರೆ, ಇಲ್ಲಿವರೆಗೂ ಕ್ರಿಕೆಟ್ಸ್ನ ರೂಲ್ಸ್ ಬಗ್ಗೆ ನೋಡಿದ್ವಿ. ಇವಾಗ ಕ್ರಿಕೆಟ್ನಲ್ಲಿ ಬಳಸೋ ಟೆಕ್ನಾಲಜಿಗಳ ಬಗ್ಗೆ ಕ್ವಿಕ್ ಆಗಿ ನೋಡೋಣ. ನಂಬರ್ 1 ಸ್ಪೈಡರ್ ಕ್ಯಾಮ್. ನೀವು ಕ್ರಿಕೆಟ್ ನೋಡುವಾಗ ಈ ಕ್ಯಾಮ್ರಾನ ನೋಡಿರ್ತೀರಾ. ಆಟಗಾರರ ತಲೆಗಿಂತ ಮೇಲೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರುತ್ತೆ. ಇದು ಡ್ರೋನ್ ಅಲ್ಲ, ಸ್ಪೈಡರ್ ಕ್ಯಾಮ್. ಇದನ್ನ ರೋಪ್ಸ್ಗೆ ಕಟ್ಟಿರ್ತಾರೆ. ಇದನ್ನ ಬೌಲಿಂಗ್ ಮಾಡುವಾಗ ಆತನ ಫಾಲೋ ಮಾಡೋಕೆ ಬಳಸ್ತಾರೆ. ಕೆಲವೊಮ್ಮೆ ಫೀಲ್ಡರ್ಗಳನ್ನ ಫಾಲೋ ಮಾಡೋದಕ್ಕೂ ಉಪಯೋಗಿಸ್ತಾರೆ. ಇದರಿಂದ ತೊಂದರೆ ಏನಂದ್ರೆ ಅವಾಗವಾಗ ರೋಪ್ ಕಟ್ಟಾಗಿ ಬ್ಯಾಟ್ಸ್ಮನ್ ಮೇಲೆ, ಬೌಲರ್ ಮೇಲೆ ಅಷ್ಟೇ ಯಾಕೆ ಅಂಪೈರ್ ಮೇಲೆ ಬಿದ್ದಿರೋ ಉದಾಹರಣೆಗಳು ಕೂಡ ಇದೆ. ಕೆಲವೊಮ್ಮೆ ಬ್ಯಾಟ್ಸ್ಮನ್ ಹೊಡೆದ ಬಾಲ್ ಈ ಕ್ಯಾಮೆರಾಗೆ ತಾಗಿ ಕೆಳಗೆ ಬಿದ್ದ ಉದಾಹರಣೆನೂ ಇದೆ. ನಂಬರ್ 2 ಸ್ಟಂಪ್ ಕ್ಯಾಮ್ರಾ ಅಂಡ್ ಡ್ರೋನ್ ಕ್ಯಾಮ್ರಾ. ಸ್ಟಂಪ್ ಕ್ಯಾಮ್ರಾ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ವಿಕೆಟ್ ಮಧ್ಯದಲ್ಲಿ ಅಳವಡಿಸಲಾಗಿರೋ ಈ ಮೈಕ್ರೋ ಕ್ಯಾಮ್ರಾ ಬ್ಯಾಟ್ಸ್ಮನ್ ಕ್ರೀಸ್ನಲ್ಲಿ ಇದ್ದಾನಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಮತ್ತು ಬಾಲ್ ಯಾವ ರೀತಿ ಬರ್ತಾ ಇದೆ ಅಂತ ನೋಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಡ್ರೋನ್ ಕ್ಯಾಮ್ರಾ ಕೂಡ ಟಾಪ್ ಆ್ಯಂಗಲ್ನಿಂದ ಆಟವನ್ನು ಶೂಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಂಬರ್ 3 ಸ್ಪೀಡೋಮೀಟರ್. ಮ್ಯಾಚ್ನಲ್ಲಿ ಬೌಲರ್ ಬಾಲ್ ಹಾಕಿದ ಕೂಡಲೇ ನಮಗೆ ಆ ಬಾಲ್ ಎಷ್ಟು ಸ್ಪೀಡ್ನಲ್ಲಿ ಡೆಲಿವರಿ ಆಗಿದೆ ಅಂತ ತೋರಿಸುತ್ತೆ. ಅದನ್ನು ಕಂಡುಹಿಡಿಯೋದಕ್ಕೆ 2 ಎಕ್ವಿಪ್ಮೆಂಟ್ಸ್ ಇದೆ. ಒಂದು ಸ್ಪೀಡ್ ಗನ್ ಟೆಕ್ನಾಲಜಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ವೆಹಿಕಲ್ ಸ್ಪೀಡ್ ಟೆಸ್ಟ್ ಮಾಡೋದಕ್ಕೆ ಪೊಲೀಸರು ಬಳಸ್ತಾರಲ್ಲ, ಆ ಎಕ್ವಿಪ್ಮೆಂಟ್ನ ನೀವು ನೋಡಿರ್ತೀರಾ. ಇದು ಕೂಡ ಅದೇ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ. ಸ್ಟೇಡಿಯಂನಲ್ಲಿ ಸ್ಕ್ರೀನ್ ಇರುತ್ತಲ್ಲ, ಆ ಸ್ಕ್ರೀನ್ ಬಳಿ ಒಂದು ಪಿಲ್ಲರ್ ಮೇಲೆ ಈ ಎಕ್ವಿಪ್ಮೆಂಟ್ನ ಇಟ್ಟಿರ್ತಾರೆ. ಇದು ಬೌಲರ್ನ ಹಿಂದೆ ಇರುತ್ತೆ. ಬೌಲರ್ ಬಾಲನ್ನು ಎಸೆದ ಮೇಲೆ ಇದು ಆ ಬಾಲನ್ನು ಟ್ರ್ಯಾಕ್ ಮಾಡಿ ಅದರ ಸ್ಪೀಡನ್ನು ಡಿಸ್ಪ್ಲೇ ಮೇಲೆ ತೋರಿಸುತ್ತೆ. ಇದರಲ್ಲೇ ಇನ್ನೊಂದು ಟೆಕ್ನಾಲಜಿ ಇದೆ, ಅದು ರೆಡಾರ್ ಗನ್. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಸಮುದ್ರದ ಆಳದಲ್ಲಿ ಏನಾದರೂ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ಸೋನಾರ್ ಅನ್ನೋ ಟೆಕ್ನಾಲಜಿಯನ್ನು ಬಳಸಲಾಗುತ್ತೆ. ಅದು ಸಮುದ್ರದಲ್ಲಿ ಸೌಂಡ್ ವೇವ್ಸ್ನ ಮುಖಾಂತರ ಸಮುದ್ರದ ಆಳದಲ್ಲಿ ಏನಾದರೂ ಮೆಟಲ್ ಬಾಡಿ ಉಂಟಾ ಅಂತ ಚೆಕ್ ಮಾಡುತ್ತೆ. ಈ ರೆಡಾರ್ ಗನ್ ಕೂಡ ಇದೇ ಸೇಮ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ. ಬೌಲರ್ ಎಸೆದ ಬಾಲನ್ನು ಗಾಳಿಯಲ್ಲೇ ಟ್ರ್ಯಾಕ್ ಮಾಡಿ ಸೌಂಡ್ ವೇವ್ಸ್ ಮುಖಾಂತರ ಸ್ಪೀಡನ್ನು ಡಿಸ್ಪ್ಲೇ ಮಾಡುತ್ತೆ. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಇದು ಬರೀ ಬಾಲ್ ಮಾತ್ರ ಟ್ರೇಸ್ ಮಾಡಲ್ಲ, ಸ್ಟೇಡಿಯಂನಲ್ಲಿ ನಡೆಯೋ ಪ್ರತಿ ಮೂವ್ಮೆಂಟ್ನನ್ನು ಕೂಡ ಟ್ರ್ಯಾಕ್ ಮಾಡುತ್ತೆ. ಇದರಿಂದ ಆಟಗಾರರು ಕೂಡ ಎಷ್ಟು ಸ್ಪೀಡ್ನಲ್ಲಿ ಓಡ್ತಾ ಇರ್ತಾರೆ ಅಂತ ಕೂಡ ಟ್ರೇಸ್ ಆಗುತ್ತೆ. ನಂಬರ್ 4 DRS. DRSಗೆ ನಮ್ಮವರು ಪ್ರೀತಿಯಿಂದ ಒಂದು ಹೆಸರಿಟ್ಕೊಂಡಿದ್ದಾರೆ, ಅದೇ ಧೋನಿ ರಿವ್ಯೂ ಸಿಸ್ಟಮ್ ಅಂತ. ಇದರ ನಿಜವಾದ ಹೆಸರು ಡಿಸಿಷನ್ ರಿವ್ಯೂ ಸಿಸ್ಟಮ್ ಅಂತ. ಈ DRSನಲ್ಲಿ 3 ಟೈಪ್ ಇರುತ್ತೆ. ಮೊದಲನೇದು ಹಾಕೈ. ಈ ಟೆಕ್ನಾಲಜಿ ಸೇಮ್ ರೇಡರ್ ಗನ್ ಟೆಕ್ನಾಲಜಿ ಕಾನ್ಸೆಪ್ಟ್ನಲ್ಲೇ ವರ್ಕ್ ಆಗುತ್ತೆ. ಅಲ್ಲಿ ಸೌಂಡ್ ವೇವ್ಸ್ ಮುಖಾಂತರ ಆದರೆ ಈ ಟೆಕ್ನಾಲಜಿಯಲ್ಲಿ ಕ್ಯಾಮ್ರಾ ಮುಖಾಂತರ. ಈ ಸಿಸ್ಟಮ್ 6 ಕ್ಯಾಮ್ರಾಗಳನ್ನು ಹೊಂದಿರುತ್ತೆ. ಇದನ್ನು ಹೆಚ್ಚಾಗಿ ಬಾಲ್ ಹೋಗೋ ಡೈರೆಕ್ಷನನ್ನು ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ತಾರೆ. 6 ಕ್ಯಾಮ್ರಾಗಳಲ್ಲಿ ಪ್ರತಿ ಕ್ಯಾಮ್ರಾ ಕೂಡ ಬಾಲನ್ನು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಬಾಲ್ ಯಾವ ಸ್ಪೀಡ್ನಲ್ಲಿ ಮೂವ್ ಆಗ್ತಿದೆ, ಯಾವ ಆ್ಯಂಗಲ್ನಲ್ಲಿ ಮೂವ್ ಆಗ್ತಿದೆ ಅನ್ನೋದನ್ನು ಟ್ರ್ಯಾಕ್ ಮಾಡಿ ಬಾಲ್ ವಿಕೆಟ್ಗೆ ತಾಗುತ್ತಾ ಇಲ್ವಾ ಅನ್ನೋದನ್ನು ಪ್ರಿಡಿಕ್ಟ್ ಮಾಡ್ತಾರೆ.
ಇದರ ಅಕ್ಯುರಸಿ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂದರೆ 1 ಸೆಂಟಿಮೀಟರ್ ಕೂಡ ಆ ಕಡೆ ಈ ಕಡೆ ಆಗೋದಿಲ್ಲ. ಇನ್ನು ಎರಡನೇ ಟೈಪ್ DRS ಸ್ನೀಕೋಮೀಟರ್. ಇದನ್ನ ಬಾಲ್ ಮತ್ತು ಪ್ಯಾಡ್ಗಳ ಮಧ್ಯೆ ಬಾಲ್ ಬ್ಯಾಟ್ಗೆ ತಾಗಿದ್ಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಉಪಯೋಗಿಸ್ತಾರೆ. ಅದೇ ನಮಗೆ ಬ್ಯಾಟ್ ಬಾಲ್ಗೆ ಟಚ್ ಆದಾಗ ಸೌಂಡ್ ವೇವ್ ಕಾಣಿಸುತ್ತಲ್ಲ, ಇದೇ ಆ ಟೆಕ್ನಾಲಜಿ. ಆದರೆ ಇದನ್ನ ಅಪ್ಗ್ರೇಡ್ ಮಾಡಿ ಅಲ್ಟ್ರಾ ಎಡ್ಜ್ ಅನ್ನೋ ಹೆಸರಿಂದ ಕರೀತಾರೆ. ಇನ್ನು ಮೂರನೆಯದ್ದು ಹಾಟ್ಸ್ಪಾಟ್ ಅನ್ನೋದು ಇನ್ಫ್ರಾರೆಡ್ ಇಮೇಜಿಂಗ್ ಸಿಸ್ಟಮ್. ಇದು ಪೂರ್ತಿ ಮ್ಯಾಚ್ 2 ಕ್ಯಾಮ್ರಾಗಳು ಬ್ಯಾಟ್ಸ್ಮನ್ ಮೇಲೆ ಫೋಕಸ್ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ. ಬ್ಯಾಟ್ಸ್ಮನ್ಗೆ ಬಾಲ್ ಎಲ್ಲಿ ತಾಗಿದ್ರು ಅಲ್ಲಿ ಮಾತ್ರ ವೈಟ್ ಕಲರ್ನಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಇದನ್ನ ಇತ್ತೀಚೆಗೆ ಬಳಸೋದನ್ನ ಕಡಿಮೆ ಮಾಡಿದ್ದಾರೆ. ನಂಬರ್ 6 ಬಾಲ್ ಸ್ಪಿನ್ RPM. ಇದಕ್ಕೂ ಮೊದಲು ಹಾಕಾಯ್ ಬಗ್ಗೆ ಹೇಳಿದ್ನಲ್ಲ, ಇದು ಕೂಡ ಅದರಲ್ಲಿ ಒಂದು ಭಾಗನೇ. ಆದರೆ ಇದನ್ನ ಸ್ಪಿನ್ ಬೌಲಿಂಗ್ ನಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಬಾಲ್ ಗಾಳಿಯಲ್ಲಿ ಎಷ್ಟು ರೌಂಡ್ ತಿರುಗಿದೆ, ಎಲ್ಲಿ ಪಿಚ್ ಆಗಿದೆ ಅನ್ನೋದನ್ನ ಲೆಕ್ಕ ಹಾಕಿ ಗ್ರೌಂಡ್ ಮೇಲೆ ಎಷ್ಟು ಸ್ಪಿನ್ ಆಗುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡುತ್ತೆ. ಆದರೆ ಇದರ ಪ್ರೊಸೆಸಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ಪಿನ್ ಬೌಲಿಂಗ್ ನಲ್ಲಿ LBW ಆದರೆ ಬಾಲ್ ಟ್ರ್ಯಾಕ್ ಮಾಡೋಕೆ ಸ್ವಲ್ಪ ಲೇಟ್ ಆಗುತ್ತೆ. ಇದೇ ಕಾರಣದಿಂದ. ಇನ್ನು ವೇಗನ್ ವೀಲ್ ಟೆಕ್ನಾಲಜಿ. ಅಂಪೈರ್ ಬಳಿ ಏನೇನು ಎಕ್ವಿಪ್ಮೆಂಟ್ ಇರುತ್ತೆ, ಥರ್ಡ್ ಅಂಪೈರ್ ಕೆಲಸ ಏನು, ರೆಫ್ರಿ ಕೆಲಸ ಏನು, ಮತ್ತೆ ಕ್ರಿಕೆಟ್ ಯಾಕೆ ಒಲಿಂಪಿಕ್ಸ್ಗೆ ಹೋಗೋಕ್ಕಾಗಿಲ್ಲ, ಈ ಎಲ್ಲ ವಿಷಯನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ವಿಡಿಯೋದಲ್ಲೇ ಹೇಳ್ಬೋದಿತ್ತು, ಈಗಾಗಲೇ ಇಷ್ಟು ಉದ್ದ ಆಗಿದೆ. ನೀವು ಇಷ್ಟು ಪ್ರೀತಿಯಿಂದ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಮಗೆ ಅದೇ ಸಮಾಧಾನ. ನೀವು ಇಷ್ಟೊತ್ತು ನೋಡಿದ್ರಿ ಅಂದರೆ ನಿಮಗೆ ಕ್ರಿಕೆಟ್ ಮೇಲೆ ತುಂಬ ಪ್ರೀತಿ ಇದೆ ಅಂತ ಅರ್ಥ ಆಯಿತು. ಆ ಪ್ರೀತಿಯಲ್ಲಿ 1% ನಮ್ಮ ಚಿಕ್ಕ ಚಾನಲ್ ಮೇಲೂ ತೋರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋ ಹಾಕಿದಾಗ ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ನಮ್ಮ ಚಾನಲ್ ಹೆಸರು ಮರ್ತು ಹೋಗಬಾರ್ದು ಅಂದರೆ ಯಾರಾದರೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆಮೇಲೆ ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ. ನಮ್ಮ ಚಾನಲ್ನಲ್ಲಿ ಬೇರೆ ವಿಷಯಗಳ ಬಗ್ಗೆ ಕೂಡ ವಿಡಿಯೋ ಇದೆ, ಅದನ್ನು ಕೂಡ ಒಂದ್ಸಲ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ.